ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಹೇಮಾ ಪಾಟೀಲ್ ಮ್ಯಾಥ್ಸ್ ಅಕಾಡೆಮಿ. ಇವತ್ತು 10ನೇ ತರಗತಿ ಗಣಿತ ಘಟಕ ಬಹುಪದೋಕ್ತಿಗಳು. ಈ ಘಟಕದಿಂದ 3 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ ಎಕ್ಸಾಮಲ್ಲಿ. ಆದ್ದರಿಂದ ಒಂದು ಪ್ರಶ್ನೆಯನ್ನು ಇಲ್ಲೇ ಬಿಡಿಸಿ ತೋರಿಸ್ತೀನಿ. ಅದು ಯಾವುದನ್ನೋದನ್ನು ನೋಡ್ಕೊಳ್ಳೋಣ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ಇದು ಏಪ್ರಿಲ್ 2023ರಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಇದು ಈಸಿ ಇದೆ, ಇದನ್ನು ಹೆಂಗೆ ಬಿಡಿಸೋದು ಅಂತ ನೋಡೋಣಪ್ಪ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಅಂತ ಮೊದಲು ಬರ್ಕೊಳ್ಳೋನು. ಈಗ ಇದ್ರ ಶೂನ್ಯತೆ ಕಂಡು ಹಿಡ್ಕೊಳಕ ನಾವೀಗ 10 ಗುಂಡ್ಲೆ 1 ಇಲ್ಲಿ 1 ಇರ್ತದೆ. 10 ಗುಂಡ್ಲೆ 1 10 ಎಕ್ಸ್ ಸ್ಕ್ವೇರ್ ಆಯಿತು. ಗುಣಾಕಾರ ಮಾಡಿದರೆ 10 ಬರಬೇಕು ಮತ್ತು ಕೂಡಿಸಿದ್ರೆ ಪ್ಲಸ್ 7 ಬರಬೇಕು. ಅಂದ್ರೆ 5 2 10 ಆಗ್ತೈತಿ. 5ರೊಳಗೆ 2 ಕೂಡಿಸಿದ್ರೆ 7x ಆಗ್ತೈತಿ. ಆದ್ದರಿಂದ 7x ಸ್ಪ್ಲಿಟ್ ಮಾಡಿ ನಾನೀಗ 5x ಪ್ಲಸ್ 2x ಅಂತ ಬರ್ತ್ಕೊಳ್ಬೇಕು. ಆದ್ದರಿಂದ ಪಿ ಆಫ್ ಎಕ್ಸ್ ಇಸ್ಕೋ ಟು ಮೊದಲೇ ಪದ ಎಕ್ಸ್ ಸ್ಕ್ವೇರ್ ಹಾಗೆ ಇರಲಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 7x 5x ಪ್ಲಸ್ 2x ಪ್ಲಸ್ 3ನೇ ಪದ ಹಾಗೆ ಇರಲಿ. ಎರಡೆರಡು ಪದಗಳಾಗಿ ಡಿವೈಡ್ ಮಾಡ್ಕೊಳ್ಳೋನು. ಅಂದ್ರೆ ಇಲ್ಲಿ ಕಾಮನ್ ತಕ್ಕೊಳ್ಬೇಕು. ಎಕ್ಸ್ ಸ್ಕ್ವೇರ್ ಮತ್ತು ಎಕ್ಸರಲ್ಲಿ ಕಾಮನ್ ಎಕ್ಸ್ ಆಯಿತು, ಹೊರಗೆ ತಗೊಂಡ ಬ್ರ್ಯಾಕೆಟ್ 2x ಒಳಗೆ 1x ಹೊರಗಿದ್ರೆ 1x ಒಳಗೆ ಎಕ್ಸ್ ಪ್ಲಸ್ 5 ಎಕ್ಸ್ ಆಲ್ರೆಡಿ ಹೊರಗೈತೆ, ಎಕ್ಸ್ ಪ್ಲಸ್ 5 ಆಯಿತು. ಪ್ಲಸ್ 2x ಪ್ಲಸ್ 10ರಲ್ಲಿ ಕಾಮನ್ 2 ಆಯಿತು, ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ 2 5 10 ಎಕ್ಸ್ ಪ್ಲಸ್ 5. ಇಲ್ಲಿ ಏನು ನಂಬರ್ ಬರ್ತೈತಲ್ಲ ಅದೇ ಸೇಮ್ ನಂಬರ್ ಇಲ್ಲೂ ಕೂಡ ಬರಬೇಕು. ಮುಂದೆ ಎಕ್ಸ್ ಪ್ಲಸ್ 5 ಒಂದೇ ಬರ್ಕೊಂಡ, ಎಕ್ಸ್ ಪ್ಲಸ್ 2 2 ದ್ವಿಪದಗಳಾಗಿ ಬರ್ಕೊಂಡು ಎರಡಕ್ಕೂ ಎಕ್ಸ್ ಇಸ್ಕೋಟ್ 0 ಅಂತ ಇಟ್ಕೊಂಡು, ಆದ್ದರಿಂದ ಎಕ್ಸ್ ಇಸ್ಕೋಟು ಮೈನಸ್ ಪ್ಲಸ್ 5 ಈ ಸೈಡ್ ಬಂದರೆ -5 ಎಕ್ಸ್ ಇಸ್ಕೋಟು -2 ಆಯಿತು. ಇವೆರಡು ಏನಪ್ಪ, ಇವ ಶೂನ್ಯತೆಗಳನ್ನು ಕಂಡುಹಿಡಿದ್ವಿ. ಶೂನ್ಯತೆಗಳನ್ನು ಕಂಡುಹಿಡಿದ ಶೂನ್ಯತೆಗಳು ಅಲ್ಫಾ ಇಸ್ಕೋಟು -5 ಬೀಟಾ ಇಸ್ಕೋಟು -2. ಶೂನ್ಯತೆಗಳನ್ನು ಕಂಡುಹಿಡಿದಾದಿಂದ ಸಹಗುಣಕಗಳ ನಡುವಿನ ಸಂಬಂಧವನ್ನು ಕಂಡುಹಿಡ್ಕೋಬೇಕಾದ್ರೆ ನಾವೀಗ ಇಲ್ಲೇ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಇದು ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ ಬರ್ಕೊಂಡ. a ಇಸ್ಕೋಟು ಇಲ್ಲೇನೂ ಇಲ್ಲ ಅಂದರೆ 1 ಇರ್ತೈತಿ. a ಇಸ್ಕೋಟು 1, b ಇಸ್ಕೋಟು ಪ್ಲಸ್ 7, c ಇಸ್ಕೋಟು ಪ್ಲಸ್ 10. ಈಗ a b c ಬೆಲೆಗಳನ್ನು ತಕ್ಕೊಂಡಾದಿಂದ ಶೂನ್ಯತೆಗಳ ಮೊತ್ತ ಕಂಡುಹಿಡಿಯೋ ಸೂತ್ರ ಅಲ್ಫಾ ಪ್ಲಸ್ ಬೀಟಾ ಇಸ್ಕೋಟು ಮೈನಸ್ b ಬೈ a. ಅಲ್ಫಾ ಅಂದ್ರೆ -5 ಅಂದರೆ ಇಲ್ಲಿ -5 ಐತಲ್ಲ, ಬೀಟಾ ಅಂದ್ರೆ -2. ಆ -5 ಪ್ಲಸ್ ಬ್ರ್ಯಾಕೆಟ್ -2 ಯಾಕೆ ಹಾಕೇನಂದ್ರೆ ಮೈನಸ್ ಇರುವುದರಿಂದ ಬ್ರ್ಯಾಕೆಟಲ್ಲಿ ಬರ್ಕೋಬೇಕು. -5 ಬ್ರ್ಯಾಕೆಟ್ ತೆಗೆದಾಗ ಪ್ಲಸ್ -2 ಮೈನಸ್ ಪ್ಲಸ್ ಆಗ್ತೈತಿ. 5ರಲ್ಲಿ 2 ಕೂಡಿಸಿದ್ರೆ 7 -7 ಬರಿಬೇಕು. ಮುಂದೆ ಇಲ್ಲೇ -b ಬೈ a ಏನು ಬರ್ಕೋಬೇಕು, b ಅಂದ್ರೆ 7 ಹಾಕ್ಕೋಬೇಕು. ಮೈನಸ್ ಇರೋದ್ರಿಂದ -7 ಸೂತ್ರದಲ್ಲಿ ಮೈನಸ್ ಐತಿ, ಅದಕ್ಕೆ -7 ಡಿವೈಡೆಡ್ ಬೈ 1 ಯಾಕೆ ಹಾಕೊಂಡೆ ಅಂದರೆ a ಬೆಲೆ 1 ಹಾಕೊಂಡ್ರೆ -7 ಬೈ 1 ಅಂದ್ರೆ -7. ಎರಡೂ ಕಡೆನೂ ಕೂಡ ಏನ LHS RHS ಎರಡು ಉತ್ತರ ಒಂದೇ ಸೇಮ್ ಬರಬೇಕು. ಅದಕ್ಕೆ ತಾಳೆ ನೋಡ್ತಾ ಇರೋದು ನಾವೀಗ. ಆದ್ದರಿಂದ ಶೂನ್ಯತೆಗಳ ಮೊತ್ತ -7 ಇಸ್ಕೊಟ್ಟು -7 ಆಯಿತು. ಇನ್ನು ಶೂನ್ಯತೆಗಳ ಗುಣಲಬ್ಧ. ಶೂನ್ಯತೆಗಳ ಗುಣಲಬ್ಧ ಸೂತ್ರ ಅಲ್ಫಾ ಇಂಟು ಬೀಟಾ ಇಸ್ಕೊಟ್ಟು c ಬೈ a. ಅಲ್ಫಾ ಅಂದ್ರೆ -5 ಗುಂಡ್ಲೆ ಇದು ನಡುವೆ ಏನೈತಿ ಗುಣಾಕಾರ ಚಿಹ್ನೆ ಐತಿಲ್ಲೇ, ಗುಂಡ್ಲೆ ಬೀಟಾ -2 ಮೈನಸ್ ಪ್ಲಸ್ 5 2 10 ಆಯಿತು ಪ್ಲಸ್ 10. c ಬೈ a, c ಅಂದ್ರೆ ಬೆಲೆ ಏನು 10 ಅಪಾನ್ a ಅಂದ್ರೆ 1, 10 ಅಪಾನ್ 1 ಅಂದ್ರೆ 10. ಆದ್ದರಿಂದ ಶೂನ್ಯತೆಗಳ ಗುಣಲಬ್ಧ 10 ಇಸ್ಕೊಟ್ಟು 10 LHS ಮತ್ತು RHS ಎರಡು ತಾಳೆ ನೋಡಿದಾಗ ಉತ್ತರ ಒಂದೇ ಬಂತು. ಈ ಥರ ನಾವು ಏನಪ್ಪ ಒಂದು ಬಹುಪದೋಕ್ತಿ ಕೊಟ್ಟಾಗ ಶೂನ್ಯತೆಗಳನ್ನು ಕಂಡುಹಿಡಿದು ಆಮೇಲೆ ಅವುಗಳ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡೋದು. ಈ ಥರ ನಾವು ಇದನ್ನು ಲೆಕ್ಕವನ್ನು ಬಿಡಿಸ್ತೀವಿ. ಹಾಗಾಗಿ ನನ್ನ ಒಂದು ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಫ್ರೆಂಡ್ಸ್ಗೂ ಕೂಡ
ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಕ್ತಾಯಗೊಳಿಸ್ತೇನೆ.